ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ.ಆರ್. ಗಂಗಾಧರಯ್ಯ, ಅಸಿಸ್ಟೆಂಟ್ ಪ್ರೊಫೆಸರ್, ಗವರ್ಮೆಂಟ್ ಫಸ್ಟ್ ಕಾಲೇಜ್ ಗೌರಿಬಿದನೂರು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದ್ದರಿಂದ ಭಾರತದ ರಾಜಕೀಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವ ಆಯಿತು ಎನ್ನುವಂತಹ ಒಂದು ವಿಚಾರದ ಬಗ್ಗೆ ನಾವು ಇದರಲ್ಲಿ ಚರ್ಚೆ ಮಾಡೋಣ. ನಿಮ್ಗೆಲ್ಲ ಗೊತ್ತಿದೆ, ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಯುರೋಪಿಯನ್ನರ ಆಗಮನವಾಯಿತು. 1498ರಲ್ಲಿ ಪೋರ್ಚುಗೀಸರು ವಾಸ್ಕೋಡಿಗಾಮನ ಮೂಲಕ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಂತಹ ಮೊದಲಿಗರು ಅಂದ್ರೆ ಪೋರ್ಚುಗೀಸರು. ವಾಸ್ಕೋಡಗಾಮ ಪೋರ್ಚುಗೀಸ್ ದೇಶಕ್ಕೆ ಸೇರಿದವನು. ಅವನೇ ಪ್ರಥಮಿಗ. ಈ ಮೂಲಕ ಭಾರತ ಮತ್ತು ಪಾಶ್ಚಾತ್ಯ ದೇಶಗಳ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣವಾದಂತಹ ಜಲಮಾರ್ಗದ ಮೂಲಕ ವ್ಯಾಪಾರ ವಾಣಿಜ್ಯ ಸಂಪರ್ಕ ಆರಂಭವಾಯಿತು, ಅಥವಾ ನೇರವಾದಂತಹ ಒಂದು ಜಲಮಾರ್ಗವನ್ನು ಪೋರ್ಚುಗೀಸರು ಭಾರತದೊಂದಿಗೆ ಸ್ಥಾಪನೆ ಮಾಡಿದರು. ಪೋರ್ಚುಗೀಸರು ಭಾರತಕ್ಕೆ ಬಂದು ವ್ಯಾಪಾರವನ್ನು ಸುಮಾರು 100 ವರ್ಷಗಳ ಕಾಲ ಏನು ಮಾಡ್ತಾ ಹೋದ್ರು. ಆ ಕಾಲಘಟ್ಟದಲ್ಲಿ ಹಲವಾರು ಐರೋಪ್ಯ ಕಂಪನಿಗಳು ಭಾರತಕ್ಕೆ ಒಂದಾದ ಮೇಲೊಂದರಂತೆ ವ್ಯಾಪಾರಕ್ಕಾಗಿ ಬಂದವು. ಭಾರತದಲ್ಲಿ ವ್ಯಾಪಾರವನ್ನು ಮಾಡುವ ಸಲುವಾಗಿ, ಭಾರತದ ಒಂದು ಸಂಪತ್ತನ್ನು ಪಡೆಯುವ ಒಂದು ಸಲುವಾಗಿ ಭಾರತಕ್ಕೆ ಬಂದು, ಅದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಅಥವಾ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು. ಭಾರತಕ್ಕೆ ಬಂದಂತಹ ಕಟ್ಟಕಡೆಯ ಐರೋಪ್ಯ ಕಂಪನಿ ಅಂದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಹೀಗೆ ಹಲವಾರು ಐರೋಪ್ಯ ಕಂಪನಿಗಳು ಭಾರತಕ್ಕೆ ಬಂದು, ಅದರಲ್ಲಿ ಕೊನೆಯದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾಬಲ್ಯವನ್ನು ಸಾಧಿಸಿ ಫ್ರೆಂಚರನ್ನು ಸೋಲಿಸಿ ಮತ್ತು ಭಾರತೀಯ ರಾಜರುಗಳನ್ನು ಸೋಲಿಸುವ ಮೂಲಕ ಭಾರತದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಕೇವಲ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂತಹ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯದ ಒಂದು ಆಸಕ್ತಿಯಿಂದ, ರಾಜಕೀಯದಲ್ಲಿ ಪ್ರಭಾವವನ್ನು ಬೀರಿದರೆ ಹೆಚ್ಚಿನ ವ್ಯಾಪಾರದ ಲಾಭವನ್ನು ಪಡೆಯಬಹುದು ಎನ್ನುವಂತಹ ಒಂದು ಉದ್ದೇಶದಿಂದ ಆಡಳಿತವನ್ನು ತಮ್ಮ ಕೈಗೆತ್ತಿಕೊಂಡ್ರು, ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದರು ಮತ್ತು ಆಡಳಿತವನ್ನು ತಮ್ಮ ಕೈಗೆತ್ತಿಕೊಂಡರು. ಹೆಚ್ಚು ಕಡಿಮೆ 200 ವರ್ಷಗಳ ಕಾಲ ಭಾರತದ ಮೇಲೆ ಆಳ್ವಿಕೆಯನ್ನು ಮಾಡಿದರು. ಹೀಗೆ ಭಾರತ ಐರೋಪ್ಯರ ಒಂದು ದಾಸ್ಯವಾಯಿತು. ಇಲ್ಲಿ ನಾವು ಚರ್ಚೆ ಮಾಡುವಂತಹ ಒಂದು ವಿಚಾರ, ಯುರೋಪಿಯನ್ನರ ಆಗಮನದಿಂದ ಈ ರೀತಿ ಹಲವಾರು ಐರೋಪ್ಯ ಕಂಪನಿಗಳು ಭಾರತಕ್ಕೆ 15ನೇ ಶತಮಾನದ ಕೊನೆಯಲ್ಲಿ ಮತ್ತು 16ನೇ ಶತಮಾನದಲ್ಲಿ ಏನು ಬಂದೋ, ಇದರಿಂದ ಭಾರತದ ರಾಜಕೀಯದ ಮೇಲೆ ಏನು ಪ್ರಭಾವ ಆಯಿತು ಎನ್ನುವಂತಹ ಒಂದು ವಿಚಾರವನ್ನು ನಾವು ಮಾತನಾಡೋಣ. ಮೊದಲನೆಯದಾಗಿ, ಭಾರತ ಒಂದು ರಣರಂಗವಾಯಿತು. ಯಾಕೆಂದ್ರೆ ಐರೋಪ್ಯ ಕಂಪನಿಗಳು ಭಾರತಕ್ಕೆ ಬಂದೋ ವ್ಯಾಪಾರಕ್ಕಾಗಿ ಮತ್ತು ರಾಜಕೀಯ ಉದ್ದೇಶಕ್ಕಾಗಿ ಆ ಕಂಪನಿಗಳ ನಡುವೆ ಯುದ್ಧಗಳಾದೋ, ಈ ಕಂಪನಿಗಳು ದೇಶೀಯ ರಾಜರುಗಳೊಂದಿಗೆ ಯುದ್ಧವನ್ನು ಮಾಡ್ದೋ, ಅದು ಕರ್ನಾಟಿಕ್ ಯುದ್ಧಗಳಿರಬಹುದು, ಬಂಗಾಲದಲ್ಲಿ ನಡೆದಂತಹ ಪ್ಲಾಸಿ ಬಕ್ಸಾರ್ ಕದನಗಳಿರಬಹುದು, ಆಂಗ್ಲೋ ಮೈಸೂರು ಯುದ್ಧಗಳಿರ್ಬೋದು, ಆಂಗ್ಲೋ ಸಿಖ್ ಯುದ್ಧಗಳಿರ್ಬೋದು, ಆಂಗ್ಲೋ ಮರಾಠ ಯುದ್ಧಗಳಿರಬಹುದು, ಅಫ್ಘನ್ ಯುದ್ಧಗಳಿರಬಹುದು. ಹೀಗೆ ಹಲವಾರು ಯುದ್ಧಗಳು ನಡೆದವು. ಅವರು ಬಂದದ್ರಿಂದ, ಅವರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ಹಲವಾರು ಯುದ್ಧಗಳಾದವು. ಅಂದ್ರೆ ಭಾರತ ಒಂದು ರಣರಂಗವಾಯಿತು. ಇಟ್ ಬಿಕೇಮ್ ಎ ವಾರ್ ಫೀಲ್ಡ್. ಇದು ಮೊದಲನೆಯ ಒಂದು ಪರಿಣಾಮ. ಎರಡನೆಯದಾಗಿ, ರಾಜಕೀಯವಾಗಿ ಮತ್ತೊಂದು ತುಂಬಾ ಪ್ರಮುಖವಾದಂತಹ ಪರಿಣಾಮ ಇವರು ಬಂದದ್ರಿಂದ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವದ ಸ್ಥಾಪನೆ. 1764ರಲ್ಲಿ ಬಕ್ಸಾರ್ ಕದನದಲ್ಲಿ ಗೆಲುವನ್ನು ಪಡೆಯುವ ಮೂಲಕ ಬ್ರಿಟಿಷರು ಬಂಗಾಳದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದರು.
1765ರಲ್ಲಿ ದಿವಾನಿ ಹಕ್ಕನ್ನು ಅವರು ಪಡೆದುಕೊಂಡ್ರು. ಇವತ್ತಿಗಾಗಲೇ ಅವರು ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿ ಕರ್ನಾಟಿಕ್ ಯುದ್ಧಗಳಲ್ಲಿ ಗೆಲುವನ್ನು ಸಾಧಿಸಿ ತಮ್ಮ ರಾಜಕೀಯ ಪ್ರಭಾವವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. ಹೀಗೆ ಕ್ರಮೇಣವಾಗಿ ಅವರ ಒಂದು ರಾಜಕೀಯ ಆಳ್ವಿಕೆ ಆರಂಭವಾಯಿತು. 1857ರ ಹೊತ್ತಿಗೆ ಅವರು ಹೆಚ್ಚು ಕಡಿಮೆ ಇಡೀ ಭಾರತವನ್ನು ತಮ್ಮ ಆಧಿಪತ್ಯಕ್ಕೆ ವಶಪಡಿಸಿಕೊಂಡಿದ್ರು. ಸೊ ಹೀಗೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿ 1947ರವರೆಗೆ ಭಾರತವನ್ನು ಆಳಿದರು. ಅದು ಯುರೋಪಿಯನ್ನರು ಬಂದದ್ದರ ಒಂದು ಪರಿಣಾಮ. ಮೂರನೆಯದಾಗಿ, ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದ್ರಿಂದ ಭಾರತೀಯರಿಗೆ ಐರೋಪ್ಯರ ಯುದ್ಧ ಕಲೆ ಪರಿಚಯವಾಯಿತು, ಯುದ್ಧ ತಂತ್ರ ಗೊತ್ತಾಯಿತು, ಆಧುನಿಕ ಶಸ್ತ್ರಾಸ್ತ್ರಗಳ ಒಂದು ಪರಿಚಯ ಎನ್ನುವುದು ಆಯಿತು. ಅವರ ಯುದ್ಧ ವ್ಯೂಹ ಹೇಗೆ ಇರುತ್ತೆ, ಅವರ ಸೈನ್ಯ ಎಷ್ಟು ಶಿಸ್ತುಬದ್ಧವಾಗಿರುತ್ತೆ, ಈ ಎನ್ನುವ ಒಂದು ವಿಚಾರಗಳು ಭಾರತೀಯ ರಾಜರುಗಳಿಗೆ ಮನನವಾಯಿತು. ಅದು ಒಂದು ಪ್ರಮುಖ ಪರಿಣಾಮ. ನಾಲ್ಕನೇದಾಗಿ, ಯುರೋಪಿಯನ್ನರ ಒಂದು ಆಗಮನದಿಂದ ಅವರ ಒಂದು ಆಡಳಿತ ವ್ಯವಸ್ಥೆ, ಅವರ ಒಂದು ರಾಜಕೀಯ ವಿಚಾರಧಾರೆಗಳು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವ ಒಂದು ವಿಚಾರ, ಕಾನೂನಿನ ಸಾರ್ವಭೌಮತ್ವ, ಉದಾರವಾದ ಮುಂತಾದ ಹಲವಾರು ವಿಚಾರಗಳು ಸಹ ಭಾರತದ ರಾಜಕೀಯದಲ್ಲಿ ಪ್ರವೇಶ ಮಾಡಲು ಸಾಧ್ಯವಾಯಿತು. ಅವರ ಒಂದು ಆಡಳಿತ ವ್ಯವಸ್ಥೆಯನ್ನೇ ಅವರು ಭಾರತಕ್ಕೆ ಪರಿಚಯಿಸಿದರು. ಅದು ಅವರ ಒಂದು ಆಗಮನದ ಒಂದು ಪ್ರಭಾವ ಅಂತ ನಾವು ಹೇಳ್ಬೋದು. ಮುಂದಿನ ಒಂದು ಪರಿಣಾಮ ಅಂತ ಅಂದ್ರೆ, ಭಾರತಕ್ಕೆ ಬ್ರಿಟಿಷರು ಕೊಟ್ಟಂತಹ ಬಹು ಕೆಟ್ಟ ಒಂದು ವಿಚಾರ ಅಂದ್ರೆ ಒಡೆದು ಆಳುವ ನೀತಿ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದ ಮೇಲೆ ಒಡೆದು ಆಳುವ ನೀತಿಯನ್ನು ಜಾರಿಗೆ ತಂದರು. ಅದರಲ್ಲಿಯೂ ಹಿಂದೂ ಮುಸಲ್ಮಾನರನ್ನು ಬೇರ್ಪಡಿಸುವ ಒಂದು ನಿಟ್ಟಿನಲ್ಲಿ ಅವರು ಮಾಡಿದಂತಹ ಒಂದು ಪ್ರಯತ್ನದಲ್ಲಿ ಅವರು ಯಶಸ್ವಿಯಾದರು. ಮುಸಲ್ಮಾನರನ್ನು ಹಿಂದೂಗಳಿಂದ ದೂರವಿಟ್ಟು, ಮುಸಲ್ಮಾನರು ರಾಷ್ಟ್ರೀಯ ಚಳುವಳಿಯಲ್ಲಿ ಹಿಂದೂಗಳೊಂದಿಗೆ ಪಾಲ್ಗೊಳ್ಳದಂತೆ ಮಾಡುವ ಮೂಲಕ ಒಂದು ರೀತಿಯ ಜನಾಂಗೀಯ ವಿಷಭೇದವನ್ನು, ಧಾರ್ಮಿಕ ವಿಷಬೀಜವನ್ನು ಬಿತ್ತುವಂತಹ ಒಂದು ಕೆಲಸವನ್ನು ಅವರು ಮಾಡಿದರು. ಇದು ಅವರ ಆಗಮನದಿಂದ ಆದ ಒಂದು ಪ್ರಮುಖ ಪರಿಣಾಮ. ಮತ್ತೊಂದು, ಕೋಮುವಾದದ ಏಳಿಗೆ. ಭಾರತದಲ್ಲಿ ಹಿಂದೂ ಮುಸಲ್ಮಾನರು ಹಲವಾರು ಶತಮಾನಗಳಿಂದ ಜೊತೆಯಲ್ಲಿಯೇ ಇದ್ರು. ಆದರೆ ಯುರೋಪಿಯನ್ನರ ಆಗಮನದಿಂದ, ಅದರಲ್ಲಿಯೂ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದ ನಂತರ, ಬ್ರಿಟಿಷರು ಕೋಮುವಾದವನ್ನು, ಕಮ್ಯುನಾಲಿಸಂ ಅಂತ ನಾವೇನು ಹೇಳ್ತೀವಿ, ಆ ಒಂದು ಕೋಮುವಾದವನ್ನು ತಮ್ಮ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಹಿಂದೂ ಮುಸಲ್ಮಾನರ ನಡುವೆ ಕೋಮು ಪ್ರಚೋದನೆಯನ್ನು ಮಾಡುವ ಮೂಲಕ ಅವೆರಡೂ ಸಮುದಾಯಗಳನ್ನು ಬೇರ್ಪಡಿಸುವಲ್ಲಿ ಯಶಸ್ವಿಯಾಗಿದ್ದಷ್ಟೇ ಅಲ್ಲ, ಮುಂದೆ ಭಾರತದ ವಿಭಜನೆಗೂ ಕಾರಣವಾದರು. ಸೊ ಇವತ್ತು ಭಾರತ ಒಂದು ಉಪಖಂಡವಾಗಿದ್ದಂತಹ ಒಂದು ಭಾರತ ಇವತ್ತು ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ ಹೀಗೆ ಒಡೆದು ಹಲವಾರು ದೇಶಗಳೇನಾಗಿದ್ದಾವೆ, ಅದಕ್ಕೆ ಯುರೋಪಿಯನ್ನರು ಭಾರತಕ್ಕೆ ಬಂದಿದ್ದೇ ಕಾರಣ ಅಂತ ಹೇಳ್ಬೋದು. ಸೊ ಕೋಮುವಾದದ ಏಳಿಗೆ, ಭಾರತದ ವಿಭಜನೆಯು ಇವರ ಆಗಮನದ ಒಂದು ಬಹುದೊಡ್ಡ ಪರಿಣಾಮ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಪರಿಣಾಮ ಅಂದ್ರೆ ಜನಾಂಗೀಯ ಭೇದ ಭಾವವನ್ನು, ಜನಾಂಗೀಯ ಸಂಘರ್ಷವನ್ನು ಬ್ರಿಟಿಷರು ಭಾರತದಲ್ಲಿ ಬಿತ್ತಿದ್ದರು. ಅದು ಅವರ ಒಂದು ಆಳ್ವಿಕೆಯ ಆಗಮನದ ಪ್ರಭಾವ ಅನ್ಬೋದು. ಆಮೇಲೆ ಬಹುದೊಡ್ಡದ್ದು, ಎಲ್ಲಕ್ಕಿಂತ ಮಿಗಿಲಾಗಿ ಭಾರತದ ಶೋಷಣೆ ಆರಂಭವಾಯಿತು. ಯುರೋಪಿಯನ್ನರು ಭಾರತಕ್ಕೆ ಬಂದಿದ್ರಿಂದ ಭಾರತೀಯರ ಶೋಷಣೆ ಆರಂಭವಾಯಿತು. ನೋಡಿ, ಇಲ್ಲಿಯ ತನಕ ಭಾರತೀಯರು ಸರ್ವತಂತ್ರ ಸ್ವತಂತ್ರರಾಗಿ ಇದ್ರು, ಸೆಲ್ಫ್ ಸಫಿಶಿಯಂಟ್, ಸೆಲ್ಫ್ ರಿಲಯಂಟ್ ಅಂತ ನಾವೇನು ಹೇಳ್ತೀವಿ, ಭಾರತೀಯರು ಹಾಗಿದ್ರು, ಯಾರ ಮೇಲೂ ಅವರು ಡಿಪೆಂಡ್ ಆಗಿರ್ಲಿಲ್ಲ. ಆದ್ರೆ ಯುರೋಪಿಯನ್ನರು ಬಂದ ಮೇಲೆ, ಯುರೋಪಿಯನ್ನರು ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆಯೋಕೆ ಶುರು ಮಾಡಿದ ಮೇಲೆ, ಭಾರತೀಯರನ್ನು ರಾಜಕೀಯ ದಾಸ್ಯರನ್ನಾಗಿ ಮಾಡಿಕೊಂಡ ಮೇಲೆ ಭಾರತ ಶೋಷಣೆಗೆ ಗುರಿಯಾಯಿತು. ಭಾರತೀಯರು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆಗೆ ಒಳಗಾದ್ರು. ಇದು ಯುರೋಪಿಯನ್ನರು ಬಂದದ್ರಿಂದ ಹೀಗಾಯಿತು. ಇನ್ನೊಂದು, ಭಾರತ ಒಂದು ವಸಾಹತುವಾಗಿ ಪರಿಣಮಿಸಿತು. ಬ್ರಿಟಿಷರ ಒಂದು ವಸಾಹತುವಾಗಿ ಭಾರತ ಪರಿಣಮಿಸಿತು ರಾಜಕೀಯವಾಗಿ. ಅದು ಅವರ ಆಗಮನದ ಒಂದು ಪ್ರಭಾವ. ಎಲ್ಲಕ್ಕಿಂತ ಮಿಗಿಲಾಗಿ ಭಾರತ ಬ್ರಿಟಿಷರ ದಾಸ್ಯಕ್ಕೆ ಒಳಗಾಯಿತು. ಒಂದು ದಾಸ್ಯ ರಾಷ್ಟ್ರವಾಗಿ
47ರ ತನಕ ಉಳಿಯಿತು. ರಾಜಕೀಯವಾಗಿ ಭಾರತ ಬ್ರಿಟಿಷರ ಅಧೀನದಲ್ಲಿ ಇತ್ತು. ಇದು ಯುರೋಪಿಯನ್ನರು ಭಾರತಕ್ಕೆ ಬಂದದ್ರಿಂದ ಆದಂತಹ ಒಂದು ಪರಿಣಾಮ. ಇನ್ನು ಒಂದು ರಾಜಕೀಯವಾಗಿ ಈ ಪರಿಣಾಮವಲ್ಲದೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಬೇರೆ ಬೇರೆ ರೀತಿಯ ಒಂದು ಪರಿಣಾಮಗಳನ್ನು ನಾವು ಕಾಣುತ್ತೇವೆ. ಈ ಒಂದು ವಿಚಾರದೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು.